ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಆ್ಯಸ್ ಯೂಶ್ವಲ್ ನೆನ್ನೆ ಏನು ಎಂಡ್ ಆಗಿತ್ತು ಅದರಿಂದನೇ ಸ್ಟಾರ್ಟ್ ಆಯಿತು. ಎಲ್ಲರೂ ಗೌಡ್ರಿಗೆ ಬೈತಾಯಿದ್ರು, ಅವ್ರ ಮನೆಗೆ ಹೋಗಿ ಹೆಲ್ಪ್ ಮಾಡಿದೆ ಅಂತ. ಶಿವರಾಮೇಗೌಡ್ರು ಅವನನ್ನು ತಪ್ಪಾಗಿ ತಿಳ್ಕೊಂಡು ಹೊರಟೋಗ್ತಾರೆ. ಮನೆಯಿಂದ ಹೊರಗಡೆ ಬಂದು ಕ್ವಾಟ್ಲೆ ಮತ್ತು ವೀರಭದ್ರೇಗೌಡರು ಮಾತಾಡ್ತಿರ್ತಾರೆ. ಕ್ವಾಟ್ಲೆಗೆ ಹೇಳ್ತಾರೆ, ನಮ್ಮಪ್ಪ ಇನ್ನ ಹತ್ರ ಎಷ್ಟೇ ಹತ್ರ ಆಗಬೇಕು ಅಂತಂದ್ರೆ ಎಲ್ಲರೂ ನನ್ನ ದೂರ ಮಾಡ್ತವ್ರೆ ಅಂತ. ಆ ಕ್ವಾಟ್ಲೆ ಹೇಳ್ತಾನೆ, ನಿನ್ನನ್ನು ನಿಮ್ಮ ಅಪ್ಪನ ದೂರ ಮಾಡಬೇಕು ಅಂತಲೇ ಈ ಮನೆಯವ್ರು ಟ್ರೈ ಮಾಡ್ತವ್ರೆ ಅಂತ ಅಂದಾಗ, ಇಲ್ಲ ಅವ್ರು ಆ ಥರ ಮಾಡ್ತಿಲ್ಲ, ನಾನು ಅಪ್ಪಯ್ಯನ ವಿರುದ್ಧ ಕೆಲಸ ಮಾಡ್ತಿದ್ದೀನಿ ಅಂತ ಅವರಿಗೆ ಬೇಜಾರಾಗುತ್ತೆ. ಈ ಒಂದು ಕಾನ್ವರ್ಸೇಷನ್ನ ವಿದ್ಯಾ ಕೇಳಿಸ್ಕೊತಾ ಇರ್ತಾಳೆ. ವಿದ್ಯಾ ಬಂದು ಗೌಡ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಮ್ಮ ಫ್ಯಾಮಿಲಿನ ಕಾಪಾಡಿದ್ರಿ, ಇವತ್ತು ನೀವು ಇರಲಿಲ್ಲ ಅಂದಿದ್ರೆ ನಮ್ಮವ್ವ, ನಮ್ಮ ಸರು, ನಮ್ಮ ಅಜ್ಜಿ ಎಲ್ಲ ಏನಾಯ್ತಿದ್ರೋ ನಂಗೆ ಗೊತ್ತಿಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಗೌಡ್ರು ಹೇಳ್ತಾಳೆ, ಆ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಕಾಪಾಡ್ತಿದ್ದೆ ಅಂತ ಕ್ವಾಟ್ಲೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಹೊರಟೋದ್ಮೇಲೆ ಕ್ವಾಟ್ಲೆ ವಿದ್ಯೆಗೆ ಸಮಾಧಾನ ಮಾಡ್ತಾರೆ, ಇದೆಲ್ಲ ಸರಿ ಹೋಗುತ್ತೆ ಅಂತ. ನೆಕ್ಸ್ಟ್ ಸೀನಲ್ಲಿ ವಿದ್ಯಾ ತಾಯಿ ಮನೇಲಿ ಅವಳಿಗೆ ಏಟಾಗಿರುತ್ತೆ. ವಿದ್ಯನ್ ತಂಗಿ ಅವಳ ಹಣೆಗೆ ಬಟ್ಟೆ ಕಟ್ಟಿರ್ತಾರೆ. ಊರವರೆಲ್ಲ ಸ್ವಲ್ಪ ಅವಳನ್ನ ಬಂದು ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದಾಗ ಅವ್ರ ಅಪ್ಪನೂ ಅಲ್ಲೇ ಇರ್ತಾರೆ. ಅವರಪ್ಪ, ನಾನು ಅಲ್ಲಿ ನಿಂತಿದ್ರೆ ಇವತ್ತು ಅವ್ರನ್ನೆಲ್ಲ ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂತ ಹೇಳ್ತಾ ಮಾತಾಡ್ತಿರ್ಬೇಕಾದ್ರೆ ಊರಿನೊಂದು ಗಂಡಸು ಬರ್ತಾನೆ. ಬಂದು ಹೇಳ್ತಾನೆ, ಇದನ್ನೆಲ್ಲ ನಿಮ್ಮ ಬೀಗರು ಮಾಡಿಸಿರೋದಂತೆ, ನಿಮ್ಮ ಬೀಗರು ತಂಗಿಯವರು ನೆಂಟ್ರಂತೆ ಇದನ್ನೆಲ್ಲ ಮಾಡಿಸಿರೋದು ಅಂತ ಊರವರೆಲ್ಲ ಮಾತಾಡ್ತವ್ರೆ ಅಂತ ಹೇಳಿದಾಗ ವಿದ್ಯುನಪ್ಪ ಇದನ್ನು ಒಪ್ಪಲ್ಲ, ಇಲ್ಲ ಅವರೇ ನಮಗೆ ಈ ಅಂಗಡಿ ಇಟ್ಕೊಟ್ಟಿರೋದು, ಅವ್ರ್ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅವನಿಗೆ ಬೈದ್ಬಿಟ್ಟು ಕಳಿಸ್ತಾರೆ. ನೆಕ್ಸ್ಟ್ ಸೀನ್ ಈಶ್ವರಿ ಮತ್ತು ಮಗ ಮಗಳು ಎಲ್ಲರೂ ಮಾತಾಡ್ತಿರ್ತಾರೆ. ಇದೆಲ್ಲ ಆಯ್ತಿರೋದು ಒಳ್ಳೆಯದಾಗಿ ಆಯ್ತೈತೆ ಮಗ, ನೀನು ನಿನ್ನ ಜಾಗನ ಭದ್ರ ಮಾಡ್ಕೊಳ್ಳೋದು ನೋಡು, ಅವ್ರ ಅಪ್ಪ ಮಗನ ಶಾಶ್ವತವಾಗಿ ನಾವು ದೂರ ಮಾಡಿಡ್ಬೇಕು ಅಂತ ಹೇಳಿದಾಗ ಸುಭಾಷನು ಹೇಳ್ತಾನೆ, ಹ್ಞೂ ಕಣವ ನೋಡು ನಾನು ಹೆಂಗೆ ಮಾಡ್ತೀನಿ ಅಂತ. ಗೌಡ್ರು ಮನಸ್ಸಲ್ಲಿ ಅವನ ಮಗ ಇದ್ದ ಅನ್ನೋದನ್ನೇ ನಾನು ತೆಗ್ದಾಕ್ಬಿಡ್ತೀನಿ ಅಂತಾಗ ನೀನು ಅಷ್ಟು ಮಾಡಲ ಸಾಕು ಅಂತ ಮಾತಾಡ್ತಿರ್ಬೇಕಾದ್ರೆ ವಿದ್ಯಾ ಆ ಕಡೆಯಿಂದ ನೀರು ತಗೊಂಡು ಬರ್ತಾ ಇರ್ತಾಳೆ. ಇದನ್ನು ನೋಡಿದ್ದು ಚಿತ್ರ ಹೇಳ್ತಾಳೆ, ನೋಡವ ಹೆಂಗೆ ಬರ್ತಾವಳೆ ಅವಳು ಅಂತ ಹೇಳಿದಾಗ ಇವನು ಸುಭಾಷ, ನೀವೇ ನೋಡ್ಕೊಳ್ಳಿ, ನನಗಳು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಈಶ್ವರಿ ವಿದ್ಯೆಗೆ ಏನೋ ಈ ವಿಷಯ ಗೊತ್ತೇ ಇಲ್ಲ ಅಂದಂಗೆ, ಅಯ್ಯೋ ಪಾಪ ನಿಮ್ಮ ಹೋಟ್ಲನ್ನ ಯಾರೋ ಹೊಡೆದಾಕ್ಬಿಟ್ಟವ್ರಲ್ಲವ ಎಂಥ ಪಾಪಿಗಳು ಅಂತ ಹೇಳ್ತಾಳೆ. ಆಗ ವಿದ್ಯಾ ಡೈರೆಕ್ಟಾಗಿ ಹೇಳ್ತಾಳೆ, ಆ ಪಾಪಿಗಳು ನೀವೇ ಅಲ್ವೇ ಅಂತ ಹೇಳ್ದಾಗ, ಗೊತ್ತಾಗ್ಬಿಡ್ತಾ ನಾವೇ ಅಂತ ವ್ಯಂಗ್ಯವಾಗಿ ಮಾತಾಡಿ ಬಿದ್ದಿರೋದು ರೋಡಲ್ಲಿ ಅಂತ ತುಂಬ ವ್ಯಂಗ್ಯವಾಗಿ ಮಾತಾಡ್ತಾಳೆ. ಆಗ ವಿದ್ಯಾ ಹೇಳ್ತಾಳೆ, ನಾನು ರೋಡಲ್ಲೇ ಬೆಳೆದಿರ್ಬೋದು, ರೋಡಲ್ಲಿ ಹೆಂಗಿದ್ದೆ ಅಂತ ನನಗೆ ಗೊತ್ತು, ಅದೇ ನಿಮಗೆ ಆ ಸ್ಥಿತಿ ಬಂದರೆ ಏನಾಗುತ್ತೆ ಅಂತ ನೋಡಿ, ನಾವು ಸ್ವಾಭಿಮಾನದಿಂದ ಬದುಕ್ತಿರೋರು, ನಮ್ಮ ಸ್ವಾಭಿಮಾನ ಯಾವತ್ತೂ ನಮ್ಮನ್ನು ಕೈ ಬಿಡೋಲ್ಲ, ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನು ಕೇಳಿ ಚಿತ್ರ ಅವ್ರ ಅಮ್ಮಂಗೆ ಹೇಳ್ತಾಳೆ, ನೋಡವ ಹೆಂಗೆ ನಾಗರಾವ್ ಬುಸ್ಕೊಡ್ತಾವಳೆ ಅಂತ ಅಂದಾಗ ಇವಳು ಈಶ್ವರಿ ಹೇಳ್ತಾಳೆ, ಅವಳು ಹಂಗೆ ಬುಸ್ಕೊಟ್ಟಿದ್ರೆ ತಾನೇ ಎಡೆ ಎತ್ತದಾಗಲೇ ನಾವು ಅವಳು ತಲೆ ಮೇಲೆ ಕೊಡೋಕ್ಕಾಗೋದು, ಸುಮ್ಮನಿರು ಅಂತ ಹೇಳಿ ಇವಳನ್ನ ಸಮಾಧಾನ ಮಾಡ್ತಾಳೆ. ಈ ಕಡೆ ವಿನಂತಿ ಮತ್ತು ಅವ್ರ ಅಮ್ಮಂದು ಸೀನ್ ಬರುತ್ತೆ. ಅವ್ರ ಅಮ್ಮ ವಿನಂತಿ ಕೈಯಲ್ಲಿ ಊಟ ಕೊಟ್ಬಿಟ್ಟು, ಹೋಗು ನಿಮ್ಮ ಮಾವಂಗೆ ಊಟ ಕೊಟ್ಟು ಅವ್ನು ಹೆಂಗಾದರೂ ನಿನ್ನ ಕಡೆಗೆ ಎಳ್ಕ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಅವಳು ಭದ್ರಾ ಮಾವನ ರೂಮ್ಗೆ ಹೋಗ್ಬಿಟ್ಟು ಮಾವ ಊಟ ಮಾಡು ಅಂತ ಅಂದಾಗ, ನೀನು ಇಟ್ಟೋಗು ನಾನು ಮಾಡ್ತೀನಿ ಅಂತ ಹೇಳಿದ್ರು ಕೇಳ್ತಾನೆ. ಅವನನ್ನು ಮುಟ್ಟಿ ಮಾತಾಡಿಸ್ತಾಳೆ. ಆಗ ವೀರಭದ್ರೇಗೌಡ್ರಿಗೆ ಸಿಟ್ಟು ಬಂದು ಅವಳಿಗೆ ಬೈದು ಕತ್ತಿಡ್ದು ರೂಮಿಂದ ನೂಕ್ತಾರೆ. ಇದನ್ನೆಲ್ಲ ವಿದ್ಯಾ ರೂಮ್ ಮುಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ವಿನಂತಿ ಬಂದು ವಿದ್ಯಂದು ಹತ್ರ ಬಂದು ಬೀಳ್ತಾಳೆ. ಇದನ್ನು ನೋಡಿದ ವಿದ್ಯಾ ಒಂದು ಹಾಡು ಹೇಳ್ತಾಳೆ. ಏನಪ್ಪ ಹಾಡು ಅಂತ ಅಂದರೆ, ಕೆಂಪಾದೋ ಕೆನ್ನೆ ಎಲ್ಲ ಕೆಂಪಾದೋ, ನನ್ನ ಗಂಡ ಹೊಡೆದಿದ್ದು ಏಟಿಗೆ ಕೆಂಪಾದೋ ಅಂತ ಹಾಡು ಹೇಳಿ ಅವಳನ್ನು ಆಡ್ಕೊತಾಳೆ. ಆಡ್ಕೊಂಡು ನೆಕ್ಸ್ಟ್ ಹೇಳ್ತಾಳೆ, ನಾವಿಬ್ಬರು ದೂರ ಆಗಿರ್ಬೋದು, ಆದರೆ ನನ್ನ ಗಂಡನ ಹೃದಯದೊಳಗಡೆ ನಾನು ಇನ್ನೂ ಇದ್ದೀನಿ, ನಮ್ಮಿಬ್ಬರ ಮಧ್ಯೆ ಯಾರೂ ಬರೋಕ್ಕಾಗಲ್ಲ ಅಂತ ಅವಳಿಗೆ ವಾರ್ನಿಂಗ್ ಕೊಟ್ಟೋಗ್ತಾಳೆ. ಇನ್ನೊಂದು ಸಲ ಏನಾರು ನನ್ನ ಗಂಡನ ಸುದ್ದಿಗೆ ನೀನು ಹೋದರೆ ಅವ್ರು ಹೊಡಿಯಲ್ಲ, ನಾನು ಹೊಡಿತೀನಿ ಅಂತ ಹೇಳಿ ಹೋಗ್ತಾಳೆ. ಅದಾದಮೇಲೆ ಅವ್ರ ಅಮ್ಮ ಬರ್ತಾಳೆ, ಇದೇನೇ ಇದು ವಿನಂತಿ ಹೋಗ್ತಾ ಅಷ್ಟೊಂದು ನಾಚ್ಕೊಳೋದೆ, ಇವಾಗೇನು ಹಿಂಗೆ ಬರ್ತಿದ್ಯಾ ಅಂದಾಗ ಆಗಿದ್ನೆಲ್ಲ ಹೇಳಿ ವಿನಂತಿ ಅವ್ರ ಅಮ್ಮಂಗೆ ಬೈದ್ಬಿಟ್ಟು ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮತ್ತೆ ವಿದ್ಯುಂದು ಅಮ್ಮನ ಮನೆ ಸೀನ್ ಬರುತ್ತೆ. ವಿದ್ಯುನ ಅಪ್ಪ ನಾನು ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂತ ಹೇಳಿದಾಗ ಅವ್ರ ಎರಡನೇ ಮಗಳು ಉತ್ತರ ಪೌರುಷ ಒಲೆ ಮುಂದೆ ಅಂತ ಹಾಗೆ ಅವಳು ಅವ್ರ ಅಪ್ಪನ ಸ್ವಲ್ಪ ಇದಾಗಿ ಮಾತಾಡ್ತಾಳೆ. ಅದಾದಮೇಲೆ ವಿದ್ಯಾ ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೆಂಗಿದ್ದೀರಾ ಅಂತ ಕೇಳಿದಾಗ ಅವ್ರ ಅಮ್ಮ ಅಳ್ತಾಳೆ. ಅದೇ ಇವತ್ತಿನ ಎಪಿಸೋಡ್ ಅಪ್ಡೇಟ್.